ವರ್ಷಕ್ಕೆ ಒಂದ್ಸಲ ಸಿಗುವಂಥ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಚಿಕಾಯಿ ಪಲ್ಯ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ. ಇದು ಡ್ರೈ ಪಲ್ಯ ಅಲ್ರಿ, ಹಾಗಾಗಿ ಜಲ್ದಿ ಹಾಳಾಗೋದಿಲ್ಲ. ಹಂಗೆ ಹೊರಗಿದನ್ನು ನೀವು ಒಂದು 5-6 ದಿನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ರೊಟ್ಟಿ ಮತ್ತು ಚಪಾತಿ ಜೋಡಿ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಸ್ಪೆಷಲಿ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಪಲ್ಯ ಅಂತಲೇ ಹೇಳ್ಬೋದು. ಇನ್ನೂ ತನಕ ನೀವು ಈ ಕಾರ್ಚಿಕಾಯಿನ ಟೇಸ್ಟ್ ಮಾಡಿಲ್ಲ, ತಿಂದಿಲ್ಲ ಅಂತಂದ್ರೆ ಈ ಸಲ ಸೀಸನ್ ಮುಗಿದ್ರೊಳಗೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ. ಮೊದಲ ಇದನ್ನ ಒಂದು 2-3 ಸಲ ಸ್ವಚ್ಛಂಗೆ ತೊಳಿಬೇಕು. ಇದ್ರಾಗ ಭಾಳ ಮಣ್ಣು ಧೂಳು ಇರ್ತೈತ್ರಿ, ಸ್ವಚ್ಛಂಗೆ ತೊಳಿಬೇಕು. ನೀರೆಲ್ಲ ಪೂರ ಬಸದ್ಮೇಲೆ ಸ್ವಲ್ಪ ಒಣ ಆದ್ಮೇಲೆ ಹಿಂಗಿದ್ರೆ ತುಂಬ ತೆಕ್ಕೋಬೇಕು. ಹಿಂದೆ ಮುಂದೆ 2 ಕಡೆ ತುಂಬ ತೆಗೆದ್ರೆ ಭಾಳ ಚಲೋ. ಒಂದು 2-3 ಥರ ಈ ಪಲ್ಯ ಮಾಡ್ತಾರೆ. ನಾ ಇವತ್ತು ಭಾಳ ಸಿಂಪಲ್ ಈಸಿ ರೆಸಿಪಿ ಶೇರ್ ಮಾಡಕತ್ತೀನಿ. ಯಾರೆಲ್ಲ ಈ ಪಲ್ಯನ ಟೇಸ್ಟ್ ಮಾಡಿರಿ ಮತ್ತು ನಿಮ್ಮ ಮನ್ಯಾಗ ಈ ಪಲ್ಯ ಹೆಂಗೆ ಮಾಡ್ತಾರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಕ್ರೆ ಕಾಯಿಲೆ ಅವ್ರಿಗೆ ಮತ್ತು ಮಳೆಗಾಲದಾಗ ಸಡನ್ನಾಗಿ ಹವಾಮಾನ ಬದಲಿಯಾಗಿ ಬರುವಂಥ ಸಣ್ಣ ಪುಟ್ಟ ಕಾಯಿಲೆ ಇರ್ತಾವಲ್ರಿ, ಅದಕ್ಕೆ ಇದು ಭಾಳ ಚಲೋ ಅಂತ ಹೇಳ್ತಾರೆ. ಇದು ನೋಡಕ್ಕೆ ಸಣ್ಣ ಹಾಗಲಕಾಯಿಗತ್ಲೆ ಕಾಣ್ತೈತಿ ಮತ್ತು ಹಾಗಲಕಾಯಿಗತ್ಲೆ ಸ್ವಲ್ಪ ಕಹಿನೂ ಇರ್ತೈತಿ. ಈಗ ನೋಡ್ರಿ ಎಲ್ಲ ಕರ್ಚಿಕಾಯಿನ ಸೋಸಿದೆ. ಆಮೇಲೆ ಇಲ್ಲಿ ಒಂದು ವಿಷಯ ಏನು ನೀವು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಈ ತರಕಾರಿನ ತಂದಿನ ಪಲ್ಯ ಮಾಡಬೇಕು. ಫ್ರಿಜ್ನಾಗ ಇಡಬಾರ್ದು. ನಾಳೆ ಮಾಡ್ತೀನಿ ನಾಡದು ಮಾಡ್ತೀನಿ ಅಂತ ಸ್ಟೋರ್ ಮಾಡಿ ಇಡಬಾರ್ದು. ಸ್ವಲ್ಪ ಇದ್ರ ಮ್ಯಾಲೆ ಏನ್ರಿ ಲೈಟ್ ಬಿತ್ತಪ್ಪ ಅಂತಂದ್ರೆ ಇದು ಪಟ್ ಅಂಥೇಳಿ ಹಿಂಗೆ ಸಿಡಿತೈತಿ ನೋಡ್ರಿ. ನಾ ಪಲ್ಯ ಮಾಡಿದ್ರಾಗ ಸಾಯಂಕಾಲ ಆಗಿತ್ತು, ಲೈಟಿಗೆ ಕರ್ಚಿಕಾಯಿ ನೋಡ್ರಿ ಹೆಂಗೆ ಸಿಡ್ಯಾಕತ್ತೈತಿ. ಇದು ಓಪನ್ ಆಗಿಬಿಡ್ತೈತಿ, ಸಿಡಿದಂದ್ರೆ ಓಪನ್ ಆಗ್ತೈತಿ, ಅವಾಗ ಪಲ್ಯ ಅಷ್ಟು ಚಲೋ ಆಗೋದಿಲ್ಲ. ನಾ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟಿದ್ರಾಗ ಸೋಸಿದ್ದ ಕರ್ಚಿಕಾಯಿ ಹಾಕಿ 1 ಟೀ ಸ್ಪೂನ್ ಎಣ್ಣೆ ಹಾಕಿದನ್ನ ಹೈ ಫ್ಲೇಮ್ನಾಗ ಚಲೋ ತಂಗೆ ಹುರಿಯಾಕತ್ತೇನೆ ರೀ. ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಹೇಳಬೇಕಪ್ಪ ಅಂತಂದ್ರೆ, ಇದನ್ನ ಯಾರೂ ಬಿತ್ತಂಗಿಲ್ಲ, ಬೀಜ ಹಾಕಿ ಬೆಳೆಸಂಗಿಲ್ಲ, ಯಾರೂ ರೈತರದನ್ನ ಬೆಳೆಸಂಗಿಲ್ರಿ. ಮಳೆಗಾಲದಾಗ ಮಳೆ ಬಂದಾಗ ತಾನ ಇದು ಬೆಳಿತೈತಿ. ಚಂದಂಗೆ ಹುರಿದ ಮೇಲೆ ಇದನ್ನು ತೆಗೆದ್ಬಿಟ್ಟು ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿದ್ದೆ. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿದನ್ನು ಚಲೋ ತಂಗೆ ಹುರಿತೀನಿ. ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಡ್ರೈ ಪಲ್ಯ ಅಲ್ರಿ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ. ಇದನ್ನು ಈ ಪಲ್ಯನ ಹೆಚ್ಚಾಗಿ ಒಂದು ಕಬ್ಬಿಣದ ಕಡಾಯಿ ಒಳಗೆ, ಇಲ್ಲ ಅಂತಂದ್ರೆ ರೊಟ್ಟಿ ಮಾಡೋ ಕಬ್ಬಿಣದ ಹಂಚಿರ್ತಾವಲ್ರಿ ಅದ್ರಾಗ ಮಾಡ್ತಾರೆ. ಆಮೇಲೆ ಹುರಿದಿದ್ದು ಕಾರ್ಚಿಕಾಯಿ, ಸ್ವಲ್ಪ ಉಪ್ಪು, ಖಾರ ಪುಡಿ ಹಾಕಿ ಸಣ್ಣ ಉರಿ ಒಳಗಿದನ್ನು ಮತ್ತೆ ಒಂದು 2 ನಿಮಿಷ ಚಲೋ ತಂಗೆ ಹುರಿತೀನಿ ರೀ. ಇದಕ್ಕೆ ನೀರು ಹಾಕಬಾರ್ದು. ಈ ಥರ ಮಾಡಿದ್ರೆ ನಾವು ಒಂದು 5-6 ದಿನ ಪಲ್ಯನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಹಾಕಿ ನೀವು ಪಲ್ಯ ಮಾಡ್ಕೋಬೋದು, ಆದ್ರೆ ಅದನ್ನ ಪಲ್ಯ ನೀವು ಸ್ಟೋರ್ ಮಾಡಿ ಇಡೋಕ್ಕಾಗೋದಿಲ್ಲ. ಈಗ ನೋಡ್ರಿ ಮಸ್ತ್ ಬಿಸಿ ಬಿಸಿ ಕಾರ್ಚಿಕಾಯಿ ಪಲ್ಯ ರೆಡಿ. ರೊಟ್ಟಿ ಇಲ್ಲ ಅಂತಂದ್ರೆ ಚಪಾತಿ ಜೋಡಿ ಮಸ್ತ್ ಬಿಸಿ ಬಿಸಿ ಪಲ್ಯನ ಎಂಜಾಯ್ ಮಾಡ್ರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.